ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಮಿರಾಜ್ 2000 ಸೇವಾ ವಿಸ್ತರಣೆ. ಸ್ನೇಹಿತರೆ, ಭಾರತೀಯ ವಾಯುಪಡೆಯ ಒಂದು ಬಹಳ ಮುಖ್ಯವಾದ ನಿರ್ಧಾರದ ಬಗ್ಗೆ ಇವತ್ತು ಮಾತನಾಡೋಣ. ನಮ್ಮ ಭಾರತೀಯ ವಾಯುಪಡೆ ತನ್ನ ಮಿರಾಜ್ 2000 ಫೈಟರ್ ಜೆಟ್ಗಳನ್ನು 2035ರಲ್ಲಿ ರಿಟೈರ್ಡ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಆದರೆ ಈಗ ಆ ಪ್ಲ್ಯಾನ್ ಬದಲಾಗಬಹುದು ಅನ್ನೋ ಸುದ್ದಿ ಬರ್ತಿದೆ. ಮಿಲಿಟರಿ ಮೂಲಗಳ ಪ್ರಕಾರ ಈ ಏರ್ಕ್ರಾಫ್ಟ್ಗಳನ್ನು 2038 ಅಥವಾ 2039ರ ತನಕ ಆಕ್ಟಿವ್ ಆಗಿ ಇಡಬಹುದು. ಅಂದರೆ ಇನ್ನೂ 4 ವರ್ಷ ಹೆಚ್ಚು. ಈಗ ನೀವು ಕೇಳ್ತೀರಿ, ಯಾಕೆ? ಮಿರಾಜ್ ಏನಾದರೂ ಹಳೆದಾಯ್ತಾ? ಪರ್ಫಾರ್ಮೆನ್ಸ್ ಕಮ್ಮಿ ಆಯಿತಾ? ಇಲ್ಲ ಸ್ನೇಹಿತರೆ, ಇದು ಏರ್ಕ್ರಾಫ್ಟ್ನ ತೊಂದರೆ ಅಲ್ಲ, ಇದು ಪ್ಯೂರ್ ಸ್ಟ್ರಾಟಜಿ. ನೋಡಿ, ಭಾರತೀಯ ವಾಯುಪಡೆ ಈಗ 2 ದೊಡ್ಡ ಅಕ್ವೈಷನ್ಗಳಿಗಾಗಿ ಕಾಯ್ತಿದೆ. ಒಂದು 114 ರಫೇಲ್ ಜೆಟ್ಸ್ನ MRFA ಪ್ರೋಗ್ರಾಮ್, ಮತ್ತೊಂದು ನಮ್ಮದೇ ಆದ ತೇಜಸ್ MK2. ಈ 2 ಸಮಯಕ್ಕೆ ಸರಿಯಾಗಿ ಬಂದರೆ ಒಳ್ಳೆಯದು. ಆದರೆ ಅವು ಬರೋ ತನಕ ನಮ್ಮ ಸ್ಕ್ವಾಡ್ರನ್ ಸ್ಟ್ರೆಂತ್ ಕಮ್ಮಿ ಆಗಬಾರದು ಅಲ್ಲವಾ? ಅದಕ್ಕೆ ಮಿರಾಜ್ ಯುದ್ಧ ವಿಮಾನವನ್ನು ಇನ್ನೂ ಕೆಲವು ವರ್ಷಗಳಷ್ಟು ಇಟ್ಕೊಳ್ಳಲಾಗುತ್ತದೆ. ಇದೊಂದು ಕ್ಯಾಲ್ಕುಲೇಟೆಡ್ ಬ್ರಿಡ್ಜ್, ಹಳೆಯ ಫ್ಲೀಟ್ನ ಮತ್ತು ಹೊಸ ಜನರೇಷನ್ ನಡುವಿನ ಸೇತುವೆ ಇದ್ದಂತೆ. ಈ ಫ್ಲೀಟ್ ರೀಆರ್ಗನೈಸೇಷನ್ ಹೇಗೆ ನಡೆಯುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮೊದಲು ರಿಟೈರ್ಡ್ ಆಗೋದು ಜಾಗ್ವಾರ್ ಗ್ರೌಂಡ್ ಅಟ್ಯಾಕ್ ಏರ್ಕ್ರಾಫ್ಟ್. ಈ ಹಳೆಯ ಡೀಪ್ ಸ್ಟ್ರೈಕ್ ಬಾಂಬರ್ಸ್ಗಳು ಮೊದಲು ಹೋಗ್ತವೆ. ಅವು ಹೋದ ಮೇಲೆ ಆ ಸ್ಕ್ವಾಡ್ರನ್ನ ತೇಜಸ್ MK1A ಮತ್ತು ತೇಜಸ್ MK2 ತುಂಬಿಸ್ತವೆ. ತೇಜಸ್ MK2 ಒಂದು 2032 ಅಥವಾ 2033ರ ಹೊತ್ತಿಗೆ ರೆಡಿ ಆಗಲಿದೆ. ಮೊದಲ 2-3 ಸ್ಕ್ವಾಡ್ರನ್ಸ್ಗಳು ನೇರವಾಗಿ ಜಾಗ್ವಾರ್ನ ವೈಡನ್ನು ಫಿಲ್ ಮಾಡ್ತವೆ. ಅದರ ನಂತರ ಸುಮಾರು 2034ರ ಹೊತ್ತಿಗೆ ಅಪ್ಗ್ರೇಡೆಡ್ MiG-29 UPG ಫ್ಲೀಟ್ನ ರಿಟೈರ್ಡ್ ಮಾಡೋ ಪ್ರೋಸೆಸ್ ಶುರುವಾಗುತ್ತೆ. ಇವೆಲ್ಲ ಆದ ಮೇಲೆ ಭಾರತೀಯ ವಾಯುಪಡೆ ತನ್ನ ಗಮನ ಪೂರ್ತಿ ಮಿರಾಜ್ 2000 ರಿಟೈರ್ಮೆಂಟ್ನತ್ತ ತಿರುಗುತ್ತದೆ. ಈ ಮಿರಾಜ್ 2000 ಭಾರತೀಯ ವಾಯುಪಡೆಯ ಒಳಗೆ ವಜ್ರ ಅಂತ ಪ್ರೀತಿಯಿಂದ ಕರೆಯೋ ಈ ಏರ್ಕ್ರಾಫ್ಟ್ 1985ರಲ್ಲಿ ಇಂಡಕ್ಟ್ ಆಯಿತು. 4 ದಶಕಗಳು ಕಳೆದರೂ ಇದರ ಬಗ್ಗೆ ಭಾರತೀಯ ವಾಯುಪಡೆಯ ಒಳಗೆ ಅಪಾರ ಗೌರವ ಇದೆ ಮತ್ತು ಅದಕ್ಕೆ ಕಾರಣ ಇದೆ ಸ್ನೇಹಿತರೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಲೇಸರ್ ಗೈಡೆಡ್ ಬಾಂಬ್ಸ್ಗಳನ್ನು ಉಪಯೋಗಿಸಿ ನಿಖರವಾಗಿ ಟಾರ್ಗೆಟನ್ನು ಹಿಟ್ ಮಾಡಿದ್ದು ಇದೇ ಮಿರಾಜ್. 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ಸ್ನಲ್ಲಿ ಗಡಿ ದಾಟಿ ಹೋಗಿ ಸ್ಟ್ರೈಕ್ ನಡೆಸಿದ್ದು ಕೂಡ ಮಿರಾಜ್. ಈ ಏರ್ಕ್ರಾಫ್ಟ್ನ ಪ್ರತಿ ಮಿಷನ್ಸ್ ದೇಶದ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಹಾಗಾಗಿ ಇದನ್ನು ರಿಟೈರ್ ಮಾಡೋದು ಸುಲಭದ ನಿರ್ಧಾರ ಅಲ್ಲ. ಈ ಲೈಫ್ ಎಕ್ಸ್ಟೆನ್ಷನ್ ಸಾಧ್ಯ ಆಗ್ತಿರೋದಕ್ಕೆ ಒಂದು ದೊಡ್ಡ ಕಾರಣ ಇದೆ, ಡಸಾಲ್ಟ್ ಏವಿಯೇಷನ್ನ ಸಪೋರ್ಟ್. ಮಿರಾಜ್ ತಯಾರಿಸಿದ ಫ್ರೆಂಚ್ ಕಂಪನಿ 2035ರ ನಂತರವೂ OEM ಸಪೋರ್ಟ್ ಕೊಡ್ತಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅಂದರೆ ಸ್ಪೇರ್ ಪಾರ್ಟ್ಸ್, ಟೆಕ್ನಿಕಲ್ ಅಸಿಸ್ಟೆನ್ಸ್ ಯಾವುದಕ್ಕೂ ತೊಂದರೆ ಇಲ್ಲ. ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ಜಗತ್ತಿನ ಬೇರೆ ಬೇರೆ ಏರ್ಫೋರ್ಸಸ್ ತಮ್ಮ ಮಿರಾಜ್ ಫ್ಲೀಟ್ಗಳನ್ನು ರಿಟೈರ್ ಮಾಡ್ತಿರೋದ್ರಿಂದ ಸರ್ಪ್ಲಸ್ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸ್ ಒಂದು ಗ್ಲೋಬಲ್ ಮಾರ್ಕೆಟ್ ಆಗಿ ಅವೈಲಬಲ್ ಆಗಿದೆ. ಭಾರತೀಯ ವಾಯುಪಡೆ ಈ ಪಾರ್ಟ್ಸ್ಗಳನ್ನು ಉಪಯೋಗಿಸಿ ಕಾಸ್ಟ್ ಎಫೆಕ್ಟಿವ್ಲಿ ಏರ್ಕ್ರಾಫ್ಟ್ ಮೇಂಟೈನ್ ಮಾಡಬಹುದು. ರೆಡಾರ್, ಏವಿಯಾನಿಕ್ಸ್, ಮಿಸೈಲ್ ಸಿಸ್ಟಮ್ಸ್ ಎಲ್ಲದರಲ್ಲೂ ಅಪ್ಗ್ರೇಡ್ ಆಗಿರೋ ಮಿರಾಜ್ 2000 ಈಗಲೂ ಒಂದು ಹೈಲಿ ಕೇಪಬಲ್ ಮಲ್ಟಿರೋಲ್ ಫೈಟರ್. ಹೊಸ ಜೆಟ್ಸ್ ಬರೋ ತನಕ ಸ್ಕೈ ಸೆಕ್ಯೂರ್ ಮಾಡೋದಕ್ಕೆ ಇದು ಸಂಪೂರ್ಣ ಸಮರ್ಥ. ಒಂದು ವೇಳೆ ಈ ಎಕ್ಸ್ಟೆನ್ಷನ್ ಪ್ಲ್ಯಾನ್ ಇಂಪ್ಲಿಮೆಂಟ್ ಆದರೆ ಮಿರಾಜ್ 2000 ಭಾರತಕ್ಕೆ ಹಾಫ್ ಎ ಸೆಂಚುರಿಗಿಂತ ಹೆಚ್ಚು ಸೇವೆ ಮಾಡಿದ ಫೈಟರ್ ಆಗುತ್ತದೆ. ಇದು ಡಿಫೆನ್ಸ್ ಏವಿಯೇಷನ್ ಇತಿಹಾಸದಲ್ಲಿ
ಒಂದು ಅಪರೂಪವಾದ ಸಾಧನೆ. ಸ್ನೇಹಿತರೆ, ಒಂದು ವಿಷಯ ಮಾತ್ರ ಕ್ಲಿಯರಾಗಿ ಹೇಳ್ತೇನೆ, ಈ ಡಿಸಿಷನ್ ಅಂದರೆ ಮಾಡರ್ನೈಸೇಷನ್ ನಿಧಾನ ಆಗ್ತಿದೆ ಅಂತ ಅರ್ಥ ಅಲ್ಲ. ತೇಜಸ್ MK2 ಬರ್ತಿದೆ, ರಫೇಲ್ ಬರ್ತಿದೆ, ಆದರೆ ಅವು ಬರೋ ತನಕ ದೇಶದ ಏರಿಯಲ್ ಸ್ಟ್ರೆಂತ್ ಕಮ್ಮಿ ಆಗಬಾರದು ಅಂತ ಭಾರತೀಯ ವಾಯುಪಡೆ ಎಚ್ಚರಿಕೆಯಿಂದ ಪ್ಲ್ಯಾನ್ ಮಾಡ್ತಿದೆ. ಇದು ಪ್ಯಾನಿಕ್ ಅಲ್ಲ, ಇದು ಪ್ರೂಡೆಂಟ್ ಸ್ಟ್ರಾಟಜಿ. ವಜ್ರ ಇನ್ನೂ ಆಕಾಶದಲ್ಲಿ ಹಾರ್ತಿರುತ್ತೆ ಭಾರತದ ಗಡಿಗಳ ರಕ್ಷಣೆಗಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.